ನೀರು ಸಿಗ್ತಾ ಇಲ್ಲ. ಒಂದೊಂದು ಡ್ಯಾಮಿಗೆ 5 TMC 10 TMC ನೀರು ಸಿಗ್ತಾನೆ ಇಲ್ಲ, ಕಡಿಮೆ ಆಗ್ತಾಯಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ರೈತರ ಇವತ್ತು ಶುಗರ್ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಯಾರು ಮಾಡಿದ್ರು ಕಾರ್ಯಕರ್ತರು ಯಾರು ಅಂತೇಳಿ 1-2 ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಸಾಕಷ್ಟು ಇದು ಮಾಡಲಿಲ್ಲ. ಇವತ್ತು ಅದ ಕಾರಣಕ್ಕನ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಜಬರ್ದಸ್ತಾಗಿ ತೊಳೆದು ಹೋಗುತ್ತಾರೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ರೀ. DKಶಿ ಅವ್ರನ್ನ ಉಳಿಸೋ ಸಲುವಾಗಿ ಇದೆಲ್ಲ ಮಾಡಿದಂಥದ್ದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡಿದ್ದು ಸರಿ ಅನ್ನಿಸ್ತಾ ಇದೆ ಇವತ್ತು. ಯಾಕಂದರೆ ಬಿಡದಿ ವಿಷಯದಲ್ಲಂತೂ DKಶಿ ಅವರು ಪೂರ್ತಿಯಾಗಿ ಈ ಒಂದು ರೈತರ ವಿರೋಧನ ಕಟ್ಕೊಂಡ್ಬಿಟ್ಟಿದ್ರು. ಮೈಸೂರು ಭಾಗದಲ್ಲಂತೂ ದೊಡ್ಡ ಹೆಸರು ಹೋಗ್ಬಿಡ್ತಿತ್ತು. ಅದನ್ನು ಮಾಡಲಾರ್ದ ಇವತ್ತು ನಿಜವಾಗಿಯೂ ನಮ್ಮ ವಿರೋಧ ಪಕ್ಷ ಎರಡೂ ಯಾಕೋ ಇನ್ನು ಸೋತು ಅಂತ ಒಳ್ಳೆಯ ಅಪಾರ್ಚುನಿಟಿ ತರಲಿ ಮಾತಾಗ ಮತ್ತು 2 ದಿವಸ ಅಡ್ವಾನ್ಸ್ ಮುಗಿದು ಹೋಗಿಬಿಡ್ತು. ಒಂದು ಇಶ್ಯೂ ಕೂತರು ರಾಜೀನಾಮೆ ಅವ್ರಿಗೂ ಗೊತ್ತಿತ್ತು. ಮತ್ತು ಅವರು ಕಾರಣ ಹೇಳಿದರು ಸಾಕಷ್ಟು ಕೊಡಿಸ್ಲಿಕ್ಕೂ ಬರೋದಂಗಿತ್ತು. ಯಾಕಂದ್ರೆ ಲೋಕಾಯುಕ್ತದ ವರದಿ ಆಯಿತು, ಇನ್ನೊಂದಾಯಿತು, ಇದು ನಿರ್ದೋಷದ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಇಡಿ ಟೀಕೆ ಮಾಡಲಿಕ್ಕೆ ಅನುಕೂಲ ಅದ ರಾಜ್ಯ ಸರ್ಕಾರಕ್ಕೆ. ಸುಮ್ಮನೆ ಏನೋ ಮಾಡ್ತಾರಪ್ಪ, ಅವರು ಆರೋಪ ಮಾಡ್ತಾರೆ. ಇಡಿ ಮತ್ತು CBI ಸೆಂಟ್ರಲ್ ಗೌರ್ಮೆಂಟದ ಅವು ಏನಪ್ಪ ಅಂದ್ರೆ ಗಿನಿ ಮತ್ತೇನೋ ಹೇಳ್ಬೋದು. ಅವಕ್ಕೆ ಹೇಳಿ ತಪ್ಪಿಸ್ಕೊಳ್ಳೋಂತ ಮಾತಾಡಿದರು. ಲಾಸ್ ಆಗಿದ್ದು ಯಾರಿಗೆ ಅಂದರೆ ಇವತ್ತು BJP ಮತ್ತು JDS, ಅದರಲ್ಲೂ BJP. ಅದಕ್ಕೆ ಇದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, DKಶಿ ಅವ್ರನ್ನ ಉಳಿಸುವ ಪೊಲಿಟಿಕ್ಸ್ ಅಂತ ಜಬರ್ದಸ್ತಾಗಿ ಆರೋಪ ಮಾಡ್ತಾ ಇದ್ದಾರೆ ಬಸವರಾಜ ಪಾಟೀಲ್ ಯತ್ನಾಳ್. ನಾವೆಲ್ಲ ವಿರೋಧ ಮಾಡಿದ್ದೀರಿ ಇದನ್ನು. ಬಿಡದಿ ಬಗ್ಗೆ, ಇನ್ನುಳಿದ ಬಗ್ಗೆ, ಅನೇಕ ಸಮಸ್ಯೆಗಳ ಬಗ್ಗೆ, DKಶಿ ಸೋಲುಗಳ ಬಗ್ಗೆ ಅವ್ರ ಪಕ್ಷದಲ್ಲಿ ಇವತ್ತು ಒಡಕೊಡ್ತಾ ಇದೆ. ಸಿದ್ದರಾಮಯ್ಯರು ಇವತ್ತು DKಶಿ ಅವ್ರದ್ದು ಎದ್ದು ನಿಲ್ತಾ ಇದ್ದಾರೆ. ಮತ್ತು ಪಾರ್ಟಿ ಅಲ್ಲಿ ಸೀಳಾಗುವ ಹೋಳಾಗುವ ಎಲ್ಲ ಸಾಧ್ಯ ಎದ್ಕಂತ ಇದ್ದಾವ. ಇಂಥ ಸಂದರ್ಭದಲ್ಲೇ ಆ ಎಲ್ಲ ವಿಷಯಗಳಲ್ಲಿ ಚರ್ಚೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವಂಥ ಕೆಲಸ ಆಗಬೇಕಾಯಿತು. ಜನರ ಮುಂದೆ ಹೇಳಬೇಕಾಯ್ತು ಅಡ್ಮಿನಿಸ್ಟ್ರೇಷನ್ ಮಾಡಲಾರದಂಥ ಸರ್ಕಾರ ಇದಂತೇಳಿ. ಇಲ್ಲಿ ಯೋಗ್ಯತೆ ಇಲ್ಲ ಅನ್ನೋದು ಹೇಳಬೇಕಾಗಿತ್ತು. ಬೆಲೆ ಏರಿಕೆ ಬಗ್ಗೆ ಮಾತಾಡ್ಬೇಕಾದ್ರೆ ಅನೇಕ ವಿಷಯಗಳಿದ್ದು ಮಾತಾಡಲಿಕ್ಕೆ ಹೊರಟ್ರೆ ಅವು ಯಾವುದನ್ನೂ ಮಾತಾಡಿಲ್ಲ, ಚರ್ಚೆ ಮಾಡಲಿಲ್ಲ. ಒಟ್ಟಿನಲ್ಲಿ ಅಂತೂ ಇಂತೂ ಮಾಡಿ ಮುಗಿಸ್ಬಿಟ್ರು. ಹೀಗಾಗಿ ಇವತ್ತು BJP ಯಾಕೆ ಹಿಂಗೆ ಮಾಡ್ತು, ಇದಕ್ಕೆ ಕಾರಣಕರ್ತರು ಯಾರು? ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಹೇಳೋ ಪ್ರಕಾರ ಬೆಕ್ಕಿನ ಕರ ಇಲಿ ಇದ್ದಂಗೆ ವಿಜಯೇಂದ್ರ ಮತ್ತು DKಶಿ ಹೊಂದಾಣಿಕೆ ಅದ. ಅದಕ್ಕೆ ಇದೆಲ್ಲ ಮಾಡಿ ಹಚ್ಚಿದ್ರು. ಅವರು ಹೊಸ ವಿಷಯ ಅವರು ತಿಳಿಲಿಲ್ಲ. ನೈಸ್ ಗೊತ್ತದ. ಈಗಾಗಲೇ ರೂಢಿನ ಬದಲ ಈಗಾಗಲೇ ಸಮಸ್ಯೆಗಳು